ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭಾ ಸಮರಕ್ಕೆ ಇಂಡಿಯಾ ಕೂಟದಿಂದ ಶಸ್ತ್ರಾಭ್ಯಾಸ. ವಿಪಕ್ಷಗಳ ಮೈತ್ರಿಕೂಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಸ್ಥ. ನಾಳೆ ರಾಹುಲ್ ಭಾರತ್ ಐಕ್ಯತಾ ನ್ಯಾಯ ಯಾತ್ರೆ ಶುರು. ಬಿಜೆಪಿಗರಿಗೆ ಪವರ್ ಸೆಂಟರ್ ಆದ ಎಚ್ಡಿಕೆ ಫಾರ್ಮ್ ಹೌಸ್. ಕಮಲದಳ ನಾಯಕರ ರಹಸ್ಯ ಕಾರ್ಯಚಟುವಟಿಕೆ ತಾಣ. 6 ದಶಕಗಳ ಎಲೆಕ್ಷನ್ ಪಾಲಿಟಿಕ್ಸ್ಗೆ ವಿರಾಮ ನೀಡಿದ ಗೌಡ್ರು. ಬಿಜೆಪಿಗೆ ಬ್ರಹ್ಮಾಸ್ತ್ರ ಕೊಟ್ಟ ಕಾಂಗ್ರೆಸ್ ಅಯೋಧ್ಯೆ ಗೈರು. ಬಿಜೆಪಿಗರ ಬಾಯಿಗೆ ಬೀಗ ಹಾಕಲು ಸಿದ್ದು ಕೈಗೆ ಸಿಕ್ತು ಗೌಡ್ರ ಮಾತು. ಮಂದಿರ ನಿರ್ಮಾಣವಾಗಿದ್ದು ವಿಧಿಲಿಖಿತ ಎಂದು ಅಡ್ವಾಣಿ ಭಾವುಕ. ರಾಮ ಭಕ್ತರ ತುರ್ತು ಚಿಕಿತ್ಸೆಗಾಗಿ ಆರೋಗ್ಯ ಮೈತ್ರಿ ಕ್ಯೂ. ದೆಹಲಿಯಿಂದ ಅಯೋಧ್ಯೆಗೆ ಇಡೀ ಆಸ್ಪತ್ರೆಯೇ ಏರ್ಲಿಫ್ಟ್. ಏಕಕಾಲದಲ್ಲಿ 400 ಜನರಿಗೆ ಸಿಗಲಿದೆ ಹಾಸ್ಪಿಟಲ್ ಟ್ರೀಟ್ಮೆಂಟ್. ಕಾಟೇರ ಚಿತ್ರತಂಡದ ವಿರುದ್ಧ ಓವರ್ನೈಟ್ ಪಾರ್ಟಿ ಕೇಸ್. ಎಫ್ಐಆರ್ ಮತ್ತು ನಟರ ಹೇಳಿಕೆಯಲ್ಲಿ ಭಾರೀ ವ್ಯತ್ಯಾಸ. ಪೊಲೀಸರ ನಡೆ ಬಗ್ಗೆಯೇ ಶಾಸಕ ರವಿ ಗಣಿಗ ಸಂಶಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.